ಮೈಸೂರಲ್ಲೇ ಓದ್ದವನು. ಆದರೆ ಮೈಸೂರು ಯೂನಿವರ್ಸಿಟಿ ಭಾಳ ದೊಡ್ಡ ಯೂನಿವರ್ಸಿಟಿ. ಅವರು ಮೈಸೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಆ್ಯಕ್ಷನ್ ಕಮಿಟಿ ಜನರಲ್ ಸೆಕ್ರೆಟರಿ ಆಗಿದ್ದವನು ನಾನು. ಭಾಳ ಬಾಂಧವ್ಯ ನನಗೂ ಮಾಧ್ಯಮದವ್ರಿಗೂ. ಅವಾಗೇನು ಟಿ ವಿ ಏನು ಇರಲಿಲ್ಲ ಅವತ್ತು. ಪಟ್ಟಾಭಿರಾಮನ್ ಅಂತೇಳಿ ಪ್ರಜಾವಾಣಿ. ಆಮೇಲೆ ನಮ್ಮ ಇನ್ನೊಬ್ಬರು ಭಾಳ ಹಿರಿಯರು ಅವರು, ಶ್ರೀಕಂಠ ಶಾಸ್ತ್ರಿಗಳು, ಸಂಯುಕ್ತ ಕರ್ನಾಟಕ. ಅವಾಗ ಸಣ್ಣ ಪತ್ರಿಕೆ ಸಾಧ್ವಿ, ಒಟ್ಟಂ ಅಂತಿದ್ರು. ಎಂತೆಂಥವ್ರಿದ್ರು ಅವತ್ತಿಂದ. ಅವ್ರ ಜೊತೆಗೆಲ್ಲ ಬೆಳೆದವನು ನಾನು. ನನ್ನನ್ನು ಭಾಳಷ್ಟು ರೀತಿಯಲ್ಲಿ ಮಾಧ್ಯಮ ಕೂಡ ನನ್ನ ನಾಯಕತ್ವಕ್ಕೆ ನೆರವಾಗಿದೆ ಅದು. ಹಾಗಾಗಿ ನನ್ನ ಸ್ಟೂಡೆಂಟ್ ಡೇಸಿಂದನೂ ಕೂಡ ಮಾಧ್ಯಮದ ಜೊತೆಗೇ ಬೆಳೆದವನು. ಮತ್ತು ಚಳುವಳಿ ಬಂದೆ, ಕನ್ನಡ ಚಳುವಳಿ. ವಟಾಳ್ ನಾಗರಾಜರವ್ರನ್ನ ಮೈಸೂರು ಭಾಗಕ್ಕೆ ಕರ್ಕೊಂಡು ಬಂದವನೇ ನಾನು ಫಸ್ಟು. ತಾಳ್ವಾರಿ ಪಿರ್ಕ ಚಾಮರಾಜನಗರದ ಗಡಿ ಭಾಗ ಕನ್ನಡ ಸೇರಬೇಕು ಅಂತೇಳಿ ಆವಾಗ ಊಟಿ ಜೈಲಿಗೂ ಹಾಕಿದರು ನಮಗೆ. ಸೊ ಹಾಗಾಗಿ ವಿದ್ಯಾರ್ಥಿ ಚಳುವಳಿ, ಕನ್ನಡ ಚಳುವಳಿ, ರೈತ ಚಳುವಳಿ, ಕಾರ್ಮಿಕ ಚಳುವಳಿ, ಮಹಿಳಾ ಚಳುವಳಿಗಳನ್ನು ಭಾಳ ಹತ್ತಿರದಿಂದ ನೋಡಿದಂಥ. ಆವಾಗ ಮಾಧ್ಯಮಗಳು ಈ ಎಲ್ಲ ಚಳುವಳಿಯನ್ನು ಪೋಷಣೆ ಮಾಡಿದ್ರು. ಏಕೆಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿರೋದು ಚಳುವಳಿಯ ಮೂಲಕ. ಈ ಚಳುವಳಿಗಳನ್ನು ಸರ್ಕಾರಗಳು ಕೂಡ ಗೌರವಿಸ್ತಾ ಇದ್ರು. ಚಳುವಳಿಯ ಮೂಲಕ ಜನರ ಬೇಕು ಬೇಡಗಳನ್ನು ಸಾಧ್ಯವಾದಷ್ಟು ಇತ್ಯರ್ಥಪಡಿಸುವಂಥ ಒಂದು ಸಕಾರಾತ್ಮಕ ಧೋರಣೆಯ ಸರ್ಕಾರಗಳಿದ್ದವು. ಆದರೆ ಆನಂತರದಲ್ಲಿ ರಾಮಕೃಷ್ಣ ಹೆಗಡೆಯವರು ಅಲ್ಲಿಂದ ಪ್ರಾರಂಭ ಆಯಿತು ಚಳುವಳಿಯನ್ನು ಹತ್ತಿಕ್ಕುವಂಥದ್ದಕ್ಕೆ. ಹಾಗಾಗಿ ರೈತ ಚಳುವಳಿ ಇವೆಲ್ಲ ಬರ್ತಾ 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 ಅವಸಾನದ ಸ್ಥಿತಿ ಬಂದುಬಿಟ್ರು. ಲೇಬರ್ ಚಳುವಳಿ, ನಮ್ಮ ಗೋಪಾಲಣ್ಣ ಇವರೆಲ್ಲ ಚಳುವಳಿ, ನಮ್ಮ ಕಾರ್ಮಿಕ ಚಳುವಳಿಯಲ್ಲಿ ಬಂದವರು ಇವರೆಲ್ಲ. ಲೇಬರ್ ಯೂನಿಯನಲ್ಲಿ ಎಂತೆಂಥವ್ರಿದ್ರು. ಮೈಸೂರು, ಬ್ಯಾಂಗ್ಳೂರಲ್ಲಿ ಎಂತೆಂಥವ್ರಿದ್ರು. ದೇವರಾಜ ಅರಸರವರು ಈ ಚಳುವಳಿಗಾರರನ್ನ, ಅದರಲ್ಲೂ ಕಮ್ಯುನಿಸ್ಟ್ ಐಡಿಯಾಲಜಿನಲ್ಲಿ ಕಾರ್ಮಿಕರ ಪರವಾಗಿ ಚಳುವಳಿ ಮಾಡ್ತಿದ್ದವ್ರನ್ನ ಭಾಳ ಸ್ನೇಹದಿಂದ, ವಿಶ್ವಾಸದಿಂದ ಕಾಣ್ತಾ ಇದ್ರು ದೇವರಾಜ ಅರಸ್. ಹಾಗಾಗಿ ಮಾಧ್ಯಮ, ಸಮಾಜ, ಸರ್ಕಾರ, ಚಳುವಳಿಗಳು, ಶಿಕ್ಷಣ, ಆರೋಗ್ಯ, ಹೀಗೆ ಹತ್ತಾರು ವಿಷಯಗಳಲ್ಲಿ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಒಂದು ರೀತಿಯಲ್ಲಿ ಮಾರ್ಗದರ್ಶನ ಧೋರಣೆ ಇಟ್ಕೊಂಡು ಕೆಲಸ ಮಾಡ್ತಾಯಿತ್ತು. ಬಟ್ ಇವತ್ತು ಮಾಧ್ಯಮಕ್ಕೆ ಸರ್ಕಾರನೇ ಮಾರ್ಗದರ್ಶನ ಮಾಡ್ತಾ ಇದೆಯೇನೋ ಅನ್ನೋ ಥರ ಕಾಣುತ್ತೆ. ಯಾವ ಕಾಲಕ್ಕೆ ಮಾರ್ಗದರ್ಶನ ಮಾಧ್ಯಮಗಳು ಮಾಡ್ತಾ ಇದ್ವು, ಅದನ್ನು ಇವತ್ತು ಸರ್ಕಾರಗಳೇ ಮಾಧ್ಯಮಕ್ಕೆ ಮಾರ್ಗದರ್ಶನ. ನಾವೆಲ್ಲಿ ಬಂದು ನಿಂತಿದ್ದೀವಿ ಇವತ್ತು? ಹೆಂಡದಂಗಡಿಯವನು MRP ಹೊಡೆದಾಟ ಮಾಡ್ತಾವನೆ, ರೈತ MSP ಹೋರಾಟ ಮಾಡ್ತಾ ಇದ್ದಾನೆ. ನೀವು ಮಾಧ್ಯಮದವರು TRP ಹೋರಾಟ ಮಾಡ್ತಾ ಇದ್ದೀರಿ. ಇದು ಇವತ್ತು ಹೋರಾಟ, ಇದು ಚಳುವಳಿ. ಇವತ್ತು ಸಮಾಜದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಈ ಚಳುವಳಿ ನಡೀತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಜನತಂತ್ರ ವ್ಯವಸ್ಥೆಯಲ್ಲಿ ಜನಾದೇಶ ಪಡೆದಂಥ ಸರ್ಕಾರಗಳು, ಸಚಿವರುಗಳು, ಅಧಿಕಾರಿಶಾಹಿ ತನ್ನ ತನವನ್ನು ಕಳ್ಕೊತಾ ಇದೆ. ಅದ್ರ ಜೊತೆಗೆ ನಮ್ಮ ಜನತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ,
ಕಾರ್ಯಾಂಗ, ನ್ಯಾಯಾಂಗ ಇವುಗಳನ್ನು ಕಾಲಕಾಲಕ್ಕೆ ಎಚ್ಚರಿಕೆ ಮಾಡ್ತಕ್ಕಂಥ ಪತ್ರಿಕಾರಂಗವೂ ಕೂಡ ತನ್ನ ತನವನ್ನು ಕಳ್ಕೊಂಡ್ಬಿಟ್ಟಿದೆ. ವಿಪರೀತವಾದಂಥ ಸವಾಲುಗಳು, ಕಾಂಪಿಟೀಷನ್ಸ್ಗಳು. ನಾವು ನೋಡ್ತಾ ಇರ್ತೀವಿ ಇದರಲ್ಲಿ ಟಿ ವಿಯಲ್ಲಿ, ನಮ್ಮ ಟಿ ವಿಯಲ್ಲೇ ಮೊದಲು, ಇಲ್ಲೇ ಮೊದಲು, ಅಲ್ಲೇ ಮೊದಲು ಅಂತ ಬರ್ತಾ ಇರ್ತವೆ. ನಾನು ಕೂಡ ಕಂಡಿರೋನು. ನಾನು ಲಾಯರಾಗಿ ಎಮರ್ಜೆನ್ಸಿಯನ್ನು, ಅದರಲ್ಲಿ ಆದಂಥ ಆಗು ಹೋಗುಗಳನ್ನ ಪ್ರತ್ಯಕ್ಷದರ್ಶಿಯಾಗಿ ಕಂಡವನು. ವಾಜಪೇಯಿಯವರು, ಅದ್ವಾನಿಯವರಂಥ ದೊಡ್ಡ ದೊಡ್ಡ ಲೀಡ್ರ್ಗಳು ಎಮರ್ಜೆನ್ಸಿ ಸಂದರ್ಭದಲ್ಲಿ ಮೈಸೂರು ಜೈಲಲ್ಲಿದ್ದರು. ಅವರೆಲ್ಲ ಕೂಡ ದೇವರಾಜ ಅರಸನವರು ಅವ್ರನ್ನೆಲ್ಲ ಎಷ್ಟು ಸ್ನೇಹ ಭಾವದಿಂದ ಕಾಣ್ತಾ ಇದ್ರು ಅಂತಂದರೆ, ಎಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಎಮರ್ಜೆನ್ಸಿಯನ್ನು ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ಮಾಧ್ಯಮಗಳನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಆಗಲಿಲ್ಲ. ಇಲ್ಲಿ ನಿಜ, ಇವತ್ತು ಎಮರ್ಜೆನ್ಸಿ ಇಲ್ಲ. ಎಮರ್ಜೆನ್ಸಿಗಿಂತ ಮೀರಿದಂಥ ಒಂದು ಕಡಿವಾಣ ಮಾಧ್ಯಮಗಳ ಮೇಲೆ ಸರ್ಕಾರಗಳಿಂದ, ಆಡಳಿತ ನಡೆಸೋರಿಂದ ಬಹಳ ಒಂಥರ ನಿರ್ದಾಕ್ಷಿಣ್ಯವಾಗಿ ನಡೀತಾ ಇದೆ. ಪತ್ರಿಕೆಗಳು ಕೂಡ, ನಾನು ಹಳ್ಳಿ ಭಾಷೆಯಲ್ಲಿ ಹೇಳೋದಾದರೆ ಇವತ್ತು ಮಾಧ್ಯಮಗಳು ಸರ್ಕಾರವೆಂಬ ಹೋರಿಯ ಮುಂದೆ ಹಸುವಾಗಿ ನಿಂತಿದ್ದಾವೆ. ನಾವೇ ಅನಿವಾರ್ಯವಾಗಿ ಹಸುವಾಗಿ ನಿಂತ್ಕೋತಾ ಇದ್ದೀವಿ. ಮಾಧ್ಯಮ ಬೇಕಾ? ನಮಗೆ ಕೇಳ್ತೀರಾ, ಅಧಿಕಾರದಲ್ಲಿರೋರಿಗೆ, ಆಡಳಿತ ನಡೆಸೋರಿಗೆ, ಏನು ಕಡ್ದೆತ್ತ ಹಾಕಿದ್ರಿ ನೀವು ಅಂತ. ನೀವೇನು ಕಡಿತಾ ಇದ್ದೀರಾ? ಎಲ್ಲದಕ್ಕೂ ರಾಜಕಾರಣವೇ ಕಾರಣ. ಯಾಕೆಂದರೆ ನಾವಿರೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ರಾಜಕಾರಣ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ರಾಜಕಾರಣಿ ರಾಜಕೀಯವನ್ನು ಜನತಾಂತ್ರಿಕ ವ್ಯವಸ್ಥೆಯಲ್ಲಿ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡಬೇಕು. ಇಲ್ಲ, ಆಗ್ತಾ ಇಲ್ಲ. ರಾಜಕಾರಣಿ ರಾಜಕೀಯವನ್ನು ಅಸ್ಪೃಶ್ಯತಾ ಮನೋಭಾವನೆಯಿಂದ ನೋಡ್ತಕ್ಕಂಥ, ಮೈಲಿಗೆಯಿಂದ ನೋಡ್ತಕ್ಕಂಥ ಕಣ್ಣುಗಳು ಇವತ್ತು ಮಾಧ್ಯಮವನ್ನು ಕೂಡ ಕಣ್ಮುಚ್ಚಿಸ್ತಾ ಇದ್ದಾವೆ. ಹಾಗಾಗಿ ಮಾಧ್ಯಮಗಳು ಕೂಡ ನೀವು ಹೇಳಿದಂಗೆ ಬಹುರಾಷ್ಟ್ರ ಕಂಪನಿ. ನಿಜ, ಇವತ್ತು ನಮ್ಮ ದೊಡ್ಡ ದೊಡ್ಡ ಪೇಪರ್ಗಳಿದ್ದಾವೆ, ಅವೆಲ್ಲ ಆ ಕ್ಲಚಸ್ಸಲ್ಲಿದ್ದಾವೆ. ಇವ್ರ ಕ್ಲಚಸ್ಸಲ್ಲಿ ಅಧಿಕಾರ ಇದೆ, ಆಡಳಿತ ಇದೆ, ರಾಜಕಾರಣ ಇದೆ. ನಾವೇನೇ ಹೇಳಿದ್ರು, ಏಕೆಂದರೆ ನಾವು ರಾಜಕಾರಣನೇ ಉಸಿರಾಡ್ತೀವಿ, ರಾಜಕಾರಣನೇ ಊಟ ಮಾಡ್ತೀವಿ, ರಾಜಕಾರಣನೇ ಹೊದ್ದು ಮಲಗ್ತೀವಿ. ಆದರೂ ಕೂಡ ನೀವು ಹೇಳಿದಾಗೆ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಯಲ್ಲಿ ಮತ್ತು ಆರ್ಥಿಕವಾಗಿ ಬಲಾಢ್ಯರ ಕಪಿಮುಷ್ಟಿಯಲ್ಲಿ ಮಾಧ್ಯಮ ಮತ್ತು ಸರ್ಕಾರ ಎರಡೂ ಸಿಕ್ಕಾಕೊಂಡು ನರಳ್ತಾ ಇದ್ದಾವೆ. ಎಂತೆಂಥ ಘಟನೆಗಳಾಗ್ತಾ ಇದ್ದಾವೆ. ಯಾವ ಎಡಿಟೋರಿಯಲ್ ನೋಡ್ತಾ ಇದ್ವಿ, ಅದು ಶಕ್ತಿಯುತವಾದಂಥ ಸಂಪಾದಕೀಯ ಎಲ್ಲಿದೆ ಇವತ್ತು? ಶಕ್ತಿಯುತವಾದಂಥ ಸಂಪಾದಕೀಯ ಎಲ್ಲೋ ಮಾಯ ಆಗ್ತಾ ಇದೆ ಇವತ್ತು. ಪ್ರಜಾವಾಣಿಯಲ್ಲಿ ರಘುರಾಮ್ ಶೆಟ್ಟರು ಬರೆಯೋರು ಸದನ ಸಮೀಕ್ಷೆ. ನಮ್ಮಂಥ ಯುವಕರುಗಳಿಗೆ ಸುಮಾರು 70 ಜನ 30 ವರ್ಷದ ಒಳಗಡೆ ಇರೋರಿದ್ದೋ ನಾವು 78ರಲ್ಲಿ. ನಮಗೆಲ್ಲ ಎಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ರು ಮೀಡಿಯಾ. ಬಹುಶಃ ನಮ್ಮ ನಾಯಕತ್ವ ಇವತ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ರೆ ಮಾಧ್ಯಮದ ಪ್ರೋತ್ಸಾಹದಿಂದ ನಾವು ಬೆಳೆದಿರೋವಂಥವ್ರು. ನಿಜ, ಜನಪ್ರೋತ್ಸಾಹ, ಜನಮತ, ಜನಹಿತ ಇದ್ದಿದ್ದೆ. ಬಟ್ ಅದ್ರ ಜೊತೆಗೆ ಮಾಧ್ಯಮಗಳ ಪ್ರೋತ್ಸಾಹದಿಂದ ಕೂಡ ನನ್ನಂಥ ಯುವಕರು ಬಹಳಷ್ಟು ಜನರು ನಾಯಕರಾಗಿ ರೂಪುಗೊಂಡರು. ಇವತ್ತು ಸರಳವಾಗಿ ಬದುಕುವಂಥದ್ದು, ಸರಳವಾಗಿ ಹೇಳುವಂಥದ್ದು ಅಷ್ಟು ಸುಲಭದ ವಿಷಯ ಅಲ್ಲ. ಇವತ್ತು ಅಷ್ಟು ಸುಲಭದ ವಿಷಯ ಅಲ್ಲ. ಆದರೂ ಕೂಡ ನಮ್ಮ ಈ ಸಂಸ್ಥೆ ತಾವೇನು ಇವತ್ತು ಹುಟ್ಟಾಕಿದ್ದೀರ, ಹೊಸ ವಿಷಯಗಳೊಡನೆ, ಹೊಸ ಆಲೋಚನೆಗಳೊಡನೆ
ಜನತಾಂತ್ರಿಕ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಹೇಗೆ ಒಂದು ಮಾಧ್ಯಮದ ಗುಂಪು ಕೆಲಸ ಮಾಡ್ಬೋದು, ಹೊಸತನಕ್ಕೆ ಹೆಸರಾಗಬಹುದು ಅಂತ ಒಂದು ಗೆರೆ ಎಳೆಯೋದಕ್ಕೆ ನೀವು ಸಾಹಸ ಮಾಡ್ತಾ ಇದ್ದಿಲ್ಲ. ಎಸ್, ಐ ಮಸ್ಟ್ ಕಂಗ್ರ್ಯಾಚುಲೇಟ್ ದಿಸ್ ಟೀಮ್. ನಿಜ ಅಡ್ವೆಂಚರೇ ಇದು ಪ್ರಯತ್ನ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಸಫಲವಾಗಲಿ. ಏಕೆ ರಾಜಕಾರಣ ಭಾಳ ಪ್ರಮುಖ ನಮ್ಮಲ್ಲಿ ಭಾರತದಲ್ಲಿ. ರಾಜಕಾರಣದಲ್ಲಿ ಇಟ್ಸ್ ಎ ಥ್ರಿಲ್ಲಿಂಗ್ ಇಶ್ಯೂ. ಅದು ಒಂಥರ ಮೈನವರೇ ಇಳಿಸುವಂಥದ್ದು. ಅದರಲ್ಲೂ ಎಲೆಕ್ಷನ್ ಸಮಯ ಬಂದುಬಿಟ್ರೆ ತನಕ ನಿಮಗೆ ಅದು ಒಂಥರ ಥ್ರಿಲ್. ಅದು ನಾನು ಅದನ್ನೇ ಹೇಳ್ತಾ ಇರೋದು. ರಾಜಕಾರಣಿ ರಾಜಕೀಯವನ್ನು ಸಕಾರಾತ್ಮಕ ಧೋರಣೆಯಿಂದ ಸ್ವೀಕಾರ ಮಾಡಿದಾಗಲೇ ಹಲವು ಸಮಸ್ಯೆಗಳಿಗೆ ಉತ್ತರ ಹೇಳ್ತಾ ಹೋಗ್ತಾ ಇತ್ತು. ನಂತರದ್ದು ಇಲ್ಲ ಮುಂಚಿಂದು ಹಾಕದೆ ಹೋದ್ರೆ ಅದು ಅರ್ಥ ಬೇರೆನೇ ಅರ್ಥ ಕೊಟ್ಟಿರುತ್ತೆ. ಅದರಿಂದ ತುಂಬಾ ಮುಜುಗರ ಆಗಿರುತ್ತೆ. ಈಗ ಅದೇ ಆಗ್ತಾ ಇರೋದು. ಈಗ ಮೊನ್ನೆ ಆಯ್ತಲ್ಲ, ಕಾಂಗ್ರೆಸ್ ಆಫೀಸಲ್ಲಿ ಆಯ್ತಲ್ಲ, ಏನದು ನಂಬಿಕೆ ದ್ರೋಹ ಅಲ್ವಾ? ಒಂದು ಮಾಧ್ಯಮದ ನಂಬಿಕೆ ದ್ರೋಹ ಅಲ್ವಾ? ನೀವೆಲ್ಲನೂ ಆನ್ ಮಾಡಿಬಿಟ್ಟು ಕೂತ್ಕೊಂಡ್ರೆ ಪಾಪ ಅವ್ರೇನೋ ಪರ್ಸನಲಾಗಿ ಏನೋ ಮಾತಾಡ್ತಾ ಇರ್ತಾರೆ. ಅದನ್ನು ನೀವು ಸರಿ ಹಿಡಿದು ನೀವು ವೈರಲ್ ಮಾಡ್ತೀರಿ ಅಂತಂದರೆ ಅದು ದ್ರೋಹ ಅಲ್ವಾ? ಮಾಧ್ಯಮ ಲೋಕಕ್ಕೆ ದ್ರೋಹ ಅಲ್ವಾ? ನಿಮ್ಮನ್ನು ಕರೆದವರ ನಂಬಿಕೆ ಏನಾಯಿತು? ನಿಮ್ಮನ್ನು ಪ್ರೆಸ್ ಮೀಟಿಂಗ್ ಕರೆದವರ ನಂಬಿಕೆ ಏನಾಯ್ತು? ಅದರಲ್ಲಿ ನಂಬಿಕೆಗೆ ದ್ರೋಹವೂ ಅಲ್ವೇ? ಹಾಗೆ ಏನು ಬೇಕಾದರೂ ಆಗ್ಬೋದು ಅಂದ್ಬಿಟ್ರಿ ಇವತ್ತೊಂದು ದಿವಸ. ನೋ, ಯಾಕೆಂತಂದರೆ ಅದು ನಾಯಕತ್ವ ಅಷ್ಟು ಸುಲಭ ಇಲ್ಲ ಜನತಾಂತ್ರಿಕ ವ್ಯವಸ್ಥೆಯಲ್ಲಿ. ಈ ಕಾಂಪಿಟೀಷನಲ್ಲಿ ಯಾರೋ ಎಲ್ಲೋ ಬೆಳೆದಿರ್ತಾರೆ ಒಂದಷ್ಟು. ಅದನ್ನು ನೀವು ಬೇರೊಬ್ಬರ ಸಹಾಯ ಪಡ್ಕೊಂಡು ಬೇರೊಬ್ಬರ ಚಿತಾವಣೆಯಿಂದ ನಾಯಕತ್ವವನ್ನು ಮುರುಟಿಸುವಂಥ ಪ್ರಯತ್ನ ಮಾಡಿದ್ರೆ ಅದನ್ನೇನು ಅನ್ಬೇಕು ನಾವು? ಸರಿ, ನಾನು ಹೇಳಿದ್ನಲ್ಲ, ನಾನು ನನ್ನ ತಂದೆ ತಾಯಿಗೆ ಅಕ್ಷರ ಇಲ್ಲ, ಅಕ್ಷರ ವಂಚಿತರವರು, ನಿರಕ್ಷರ ಕುಕ್ಷಿಗಳು. ಅವ್ರಿಗೆ ಅಕ್ಷರ ಇಲ್ಲದೆ ಹೋದರೂ ಕೂಡ ವಿವೇಕವಂತರಾಗಿದ್ದರು. ನಮ್ಮ ತಂದೆ ತಾಯಿಗಳು ಹಳ್ಳಿಯಲ್ಲಿ ಅವ್ರಿಗೆ ವಿದ್ಯೆ ಇಲ್ಲದೆ ಇವರು ವಿವೇಕವಂತರಾಗಿ, ಅವ್ರಿಗೆ ವಿವೇಕ ಇದ್ದಿದ್ದರಿಂದಲೇ ಅವ್ರ ಮಗ ನನ್ನನ್ನು ಲಾಯರ್ ಮಾಡಿದ್ರು, ಓದಿಸಿದ್ರು. ಜನ ನನ್ನನ್ನು ಶಾಸಕನ ಮಾಡಿದ್ರು, ಮಂತ್ರಿ ಮಾಡಿದ್ರು, MP ಮಾಡಿದ್ರು. ಹಾಗಾಗಿ ಅಂದಿನ ಕಾಲದಲ್ಲೇ ನಮ್ಮಪ್ಪನಂಥವನು ನಿರಕ್ಷರ ಹೆಬ್ಬೆಟ್ಟಿನವನಿಗೆ ವಿವೇಕ ಇತ್ತು ಅಂತ ಹೇಳಿದ್ರೆ ಯಾವ ವಿವೇಕವೂ ಇಲ್ಲದೆ ವರ್ತಿಸುವಂಥ ರಾಜಕಾರಣಿ ಇರ್ಬೋದು. ಮಾಧ್ಯಮ ಏನು ಹೇಳೋಣ ಅದಕ್ಕೆ? ಇಲ್ಲ, ನೀವು ಬೇರೆ, ನೀವು ಅಕ್ಷರವಂತ ಇರ್ಬೋದು, ನೀನು ವಿವೇಕ ಇಲ್ಲದವ್ರು ಏನು ಮಾಡೋಣ? ನೀನು ಅಕ್ಷರವಂತ ಏನೇನೋ ಓದಿದೀಯಪ್ಪ, ಏನೇನೋ ತಿಳ್ಕೊಂಡಿದ್ಯಾ, 2 ಲಕ್ಷ ಸಂಬಳ ತಗೋತೀಯ, ಬಟ್ ನೀನು ಅವಿವೇಕಿ ಆದರೆ ಏನು ಮಾಡೋಣ? ನೀನು ತೊಗೊಂಡು ಅವಿವೇಕಿ ಆದರೆ ಏನು ಮಾಡೋಣ? ಹೌದಪ್ಪ, ನಿಂಗೇನೆಲ್ಲ ಗೊತ್ತು, ನೀನೇನು ಮಂತ್ರಿ ಮಾಡಿದ್ದೀವಿ. ನಿನಗೆ ವಿವೇಕವೇ ಇಲ್ಲದೆ ಹೋದರೆ ನಿನ್ನ ಅವಿವೇಕಿತನ ರಾಜ್ಯವನ್ನು ಹಾಳು ಮಾಡುತ್ತೆ, ಸಮಾಜ ಹಾಳು ಮಾಡುತ್ತೆ. ಆಂದೋಲನ ಅದಕ್ಕೆ ಕೆಲಸ ಮಾಡಿರು. 73-74 ಇಸ್ವಿಯಲ್ಲಿ ಇನ್ನು ಎಮರ್ಜೆನ್ಸಿ ಡಿಕ್ಲೇರ್ ಆಗಿರಲಿಲ್ಲ. ಅವಾಗ ನಾವು ಮೈಸೂರಿನಲ್ಲಿ ನಂಜುಂಡಸ್ವಾಮಿಯವರು, ಮಲ್ಲೇಶು, ಅನಂತಮೂರ್ತಿಗಳು ಆವತ್ತಿನ ದಿವಸಕ್ಕೆ JP ಚಳವಳಿಯನ್ನು ಬೆಂಬಲಿಸಿದವರು. ನಾನು ಕಾಂಗ್ರೆಸ್ಸಲ್ಲಿದ್ದರೂ, ಯೂತ್ ಕಾಂಗ್ರೆಸ್ಸಲ್ಲಿದ್ದರೂ JP ಚಳವಳಿಯನ್ನು ಬೆಂಬಲಿಸಿ ಜಿಲ್ಲೆಗೆ ನಾವು ಪ್ರವಾಸ ಹೋಗ್ತಾಯಿದ್ರು. ಆ ಜಿಲ್ಲೆಯಲ್ಲಿ ಬೆಳಗ್ಗೆ ಎದ್ದು ನಾವು ಗೋಪಾಲಕೃಷ್ಣ ಅಡಿಗರ ಕಟ್ಟುವೆ ನಾವು ಹಚ್ಚ ಹೊಸ ನಾಡನ್ನು ಬೆಳಗ್ಗೆ ಸುಪ್ರಭಾತ ಅದು ನಾನು ಹಾಡು ಹೇಳುವೆ ಮುಂದೆ. ಧಾರವಾಡಕ್ಕೆ ಹೋದಾಗ ನಮ್ಮ ಜೊತೆಗೆ ಬಂದು ಸೇರಿಕೊಂಡ್ರು ಕೋಟಿಯವರು. ಒಂದು ಜುಬ್ಬ, ಒಂದು ಪೈಜಾಮ, ಗಡ್ಡ, ಚಪ್ಪಲಿ ಇಲ್ಲ, ದೊಡ್ಡ ಶ್ರೀಮಂತನ ಮಗ ಅವರು, ಭೂಮಾಲೀಕರ ಮಗ, ವಾಲ್ ರೈಟರ್, ಕಾಳೆ ಅಂತ ಒಂದು ಪತ್ರಿಕೆನ ವಾಲ್ ರೈಟರ್ ಅವರು ಕೈಯಲ್ಲೇ ಬರೆದು ಹಂಚ್ತಾಯಿದ್ರು ಪತ್ರಿಕೆನ. ಅವ್ರು ನಮ್ಮ ಜೊತೆಗೆ ಸೇರ್ಕೊಂಡು ಮೈಸೂರಿಗೆ ಬಂದುಬಿಟ್ರು. ಬರ್ತಾ ಆವಾಗ ಅವ್ರಿಗೆ ಗಾಂಧಿ ಭವನದಲ್ಲಿ ಅವಕಾಶ ಕೊಟ್ಟು ಉಳ್ಕೊಳ್ಳೋದಕ್ಕೆಲ್ಲ ಮಾಡಿ
ಆಮೇಲೆ ಅವರೊಂದು ಪತ್ರಿಕೆ ತೆಗೀಲಿಕ್ಕೆ ಎಲ್ಲರ ಸಹಕಾರದಿಂದ ಅವತ್ತು ಮಾಡಿ ಸ್ವಂತವಾಗಿ ನಿಂತಂಥವರು ಕೋಟಿಯವರು, ರಾಜಶೇಖರ್ ಕೋಟಿ. ಸೊ ಹಾಗಾಗಿ ನಾನು ಅವ್ರ ಜೊತೆಗೆಲ್ಲ ಕೆಲಸ ಮಾಡಿರೋಣ. ಓಕೆ, ಥ್ಯಾಂಕ್ ಯು ಸರ್. Thank you.